ರಾಮನ ವನಗಮನ. ಅಯೋಧ್ಯೆ ಬಹಳ ದೊಡ್ಡ ರಾಜ್ಯ. ಅಲ್ಲಿಯ ರಾಜ ದಶರಥ. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಈ ಮೂವರು ದಶರಥ ರಾಜನ ರಾಣಿಯರು. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಈ ನಾಲ್ವರು ದಶರಥನ ಮಕ್ಕಳು. ಹಿರಿಯ ಮಗ ರಾಮನೆಂದರೆ ದಶರಥನಿಗೆ ಪ್ರಾಣ. ರಾಮನನ್ನು ಯುವರಾಜನನ್ನಾಗಿ ಮಾಡಬೇಕು ಎಂದು ದಶರಥನಿಗೆ ಮನಸ್ಸಾಯಿತು. ಆದರೆ ರಾಮನು ರಾಜನಾಗುವುದನ್ನು ಸಹಿಸದ ಕೆಟ್ಟ ಬುದ್ಧಿಯ ಮಂಥರೆ ಎಂಬ ಸೇವಕಿ ಇದ್ದಳು. ಅವಳು ಕೈಕೇಯಿಯ ಹತ್ತಿರಕ್ಕೆ ಬಂದು ಹೇಳಿದಳು, ಕೌಸಲ್ಯೆಯ ಮಗ ರಾಮನನ್ನು ಯುವರಾಜನನ್ನಾಗಿ ಮಾಡಲು ರಾಜ ಬಯಸಿದ್ದಾನೆ. ಇದನ್ನು ಕೇಳಲು ನನಗೆ ತುಂಬಾ ಸಂತೋಷ. ರಾಮ ತುಂಬಾ ಒಳ್ಳೆಯವನು, ಅವನೇ ಪಟ್ಟಾಭಿಷೇಕಕ್ಕೆ ಯೋಗ್ಯ ಎಂದಳು ಕೈಕೇಯಿ. ಆಗ ಮಂಥರೆ, ಅಯ್ಯೋ, ನಿನಗೆ ಅರ್ಥವೇ ಆಗದು. ರಾಮ ಯುವರಾಜ ಆದರೆ ಕೌಸಲ್ಯೆ ದೊರೆಯ ರಾಣಿಯಾಗುತ್ತಾಳೆ. ಆಗ ಅವಳು ನಿನ್ನನ್ನು, ನಿನ್ನ ಮಗನನ್ನು ಅರಮನೆಯಿಂದ ಓಡಿಸಿ ಬಿಡುತ್ತಾಳೆ ಎಂದಳು. ಕೈಕೇಯಿ ಒಂದು ಗಳಿಗೆ ಯೋಚಿಸಿ, ಹೌದಾ ಎಂದು ಪ್ರಶ್ನೆ ಮಾಡಿದಳು. ಮಂಥರೆ ಕುಹಕವಾಗಿ ನಗುತ್ತಾ, ಅಷ್ಟೇ ಅಲ್ಲ, ಅವಳು ನಿನ್ನನ್ನು ರಾಜ್ಯದಿಂದಲೇ ಹೊರಹಾಕುತ್ತಾಳೆ. ಆಗ ಕೈಕೇಯಿ ಹೇಳಿದಳು, ಹಾಗಾದರೆ ಏನು ಮಾಡಲಿ? ಮಂಥರೆ ಹೇಳಿದಳು, ಕೇಳು, ಹಿಂದೆ ದೇವತೆಗಳು ರಾಕ್ಷಸರ ಜೊತೆ ಯುದ್ಧ ಮಾಡಿದಾಗ ನಿನ್ನ ಗಂಡ ದೇವತೆಗಳಿಗೆ ಸಹಾಯ ಮಾಡಿದ. ಯುದ್ಧದ ನಡುವೆ ಅವನ ರಥದ ಗಾಲಿಯ ಅಚ್ಚು ಮುರಿಯಿತು. ಆಗ ನೀನು ಅಚ್ಚಿನ ಜಾಗದಲ್ಲಿ ನಿನ್ನ ಕೈಯನ್ನೇ ಹಿಡಿದು ದೊರೆಗೆ ಗೆಲ್ಲಲು ಸಹಾಯ ಮಾಡಿದೆ. ದೊರೆ ನಿನಗೆ 2 ವರಗಳನ್ನು ಕೊಡುವುದಾಗಿ ಮಾತು ಕೊಟ್ಟ. ನಿನಗೆ ಈಗ ಅವಕಾಶ ಸಿಕ್ಕಿದೆ. ಮೊದಲನೆಯದಾಗಿ ನಿನ್ನ ಮಗ ಭರತನನ್ನು ಯುವರಾಜನನ್ನಾಗಿ ಮಾಡಲು ಹೇಳು. ಎರಡನೆಯದಾಗಿ ರಾಮನನ್ನು 14 ವರ್ಷ ಕಾಡಿಗೆ ಕಳಿಸಲು ಕೇಳು. ಸ್ವಲ್ಪ ಹೊತ್ತಿನಲ್ಲಿ ದಶರಥ ಕೈಕೇಯಿಯ ಅಂತಃಪುರಕ್ಕೆ ಬಂದಾಗ, ಸ್ವಾಮಿ, ನನಗೆ 2 ವರ ಕೊಡುವುದಾಗಿ ಮಾತು ಕೊಟ್ಟಿದ್ದೀರಿ ಎಂದಳು ಕೈಕೇಯಿ. ದಶರಥ ಉತ್ತರವಿತ್ತ, ಹೌದು, ನೆನಪಿದೆ. ಏನು ಬೇಕೋ ಹೇಳು, ಕೊಡುತ್ತೇನೆ. ಆಗ ಕೈಕೇಯಿ ಮಂಥರೆ ಪ್ರೇರೇಪಿಸಿದ್ದ ಹಾಗೆ ಕೇಳಿದಳು. ಕೈಕೇಯಿ, ಇಂಥ ಕೆಟ್ಟ ಆಲೋಚನೆ ನಿನ್ನ ಮನಸ್ಸಿಗೆ ಹೇಗೆ ಬಂತು? ನಿನಗೆ ಬೇಕು ಎನಿಸಿದರೆ ನಿನ್ನ ಮಗನೇ ಯುವರಾಜ ಆಗಲಿ. ರಾಮನನ್ನು ಏಕೆ 14 ವರ್ಷ ಕಾಡಿಗೆ ಅಟ್ಟಬೇಕು? ಸ್ವಾಮಿ, ನಿಮ್ಮ ಮಾತನ್ನು ನಡೆಸುತ್ತೀರಾ ಇಲ್ಲವಾ? ಅಷ್ಟು ಹೇಳಿ ಎಂದಳು ಕೈಕೇಯಿ. ದೊರೆ ಏನೂ ಉತ್ತರ ಕೊಡಲಿಲ್ಲ. ಆಗ ಕೈಕೇಯಿ ರಾಮನನ್ನು ಕರೆಸಿ, ನನ್ನ ಮಗ ಭರತ ಯುವರಾಜ ಆಗಬೇಕು ಮತ್ತು ನೀನು 14 ವರ್ಷ ಕಾಡಿನಲ್ಲಿರಬೇಕು ಎಂದು ನಿನ್ನ ತಂದೆಯ ಇಚ್ಛೆ ಎಂದಳು. ರಾಮ ತಂದೆಯ ಕಡೆಗೆ ನೋಡಿದ. ದೊರೆ ಅಳುತ್ತಿದ್ದ, ಸಂಕಟದ ಸ್ವರೂಪವೇ ಆಗಿದ್ದ. ರಾಮನು ನಗುತ್ತಾ, ಅಮ್ಮ, ನೀನು ಮತ್ತು ತಂದೆ ಹೇಳಿದಂತೆಯೇ ಸಂತೋಷವಾಗಿ ನಡೆದುಕೊಳ್ಳುತ್ತೇನೆ. ತಮ್ಮ ಭರತನು ಯುವರಾಜನಾಗುವುದು ನನಗೆ ಸಂತೋಷವೇ. ನಾನು ಕಾಡಿಗೆ ಹೋಗಿ ಇರಲು ಸಿದ್ಧ ಎಂದು ಹೇಳಿದ. ರಾಮನ ಪತ್ನಿ ಸೀತೆ ಹಾಗೂ ತಮ್ಮ ಲಕ್ಷ್ಮಣರು ಅವನ ಜೊತೆಗೆ ಹೋಗಲು ಬಯಸಿದರು. ಸೀತೆ ಕಾಡಿಗೆ ಬರುವುದು ಇಷ್ಟವಾಗದಿದ್ದರೂ ರಾಮನು ತನ್ನೊಂದಿಗೆ ಆ ಇಬ್ಬರನ್ನೂ ಕರೆದುಕೊಂಡು ಹೊರಟನು.